ಚಿನ್ನ ವಂಚಕಿ ಐಶ್ವರ್ಯ ಗೌಡ ದಂಪತಿಯ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ದೂರು ದಾಖಲಾದರೂ ಕೂಡ ಇನ್ನೂ ತನಕ ಅವರ ವಿರುದ್ಧ ಕ್ರಮ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಮಧ್ಯಾಹ್ನ ಬಂಧನ ಅಂದ್ರೆ ಸಾಯಂಕಾಲಕ್ಕೆ ರಿಲೀಸ್ ಆಗ್ಬಿಡ್ತಾರೆ ಅಂತ ಪರಿಸ್ಥಿತಿ. ಈಗ ಪೊಲೀಸರು ಮತ್ತೊಂದು ಕ್ರಮದ ಮೊರೆ ಹೋಗಿದ್ದಾರೆ. ಕಾರಣ ಐಶ್ವರ್ಯ ಗೌಡ ಅವರ ಫ್ಯಾಮಿಲಿಯ ವಿಚಾರಣೆ ಆಗ್ತಾ ಇದೆ. ಆ ಮೂಲಕ ಐಶ್ವರ್ಯ ಗೌಡಗೆ ಕಂಟಕ ಎದುರಾಗಬಹುದಾ, ಈ ಬಾರಿ ಮತ್ತೆ ಅವರ ಬಂಧನ ಆಗುತ್ತಾ, ಇಂತಹ ಕುತೂಹಲ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ದಂಪತಿ ವಿಚಾರಣೆ. ಇಂದು ವಿಚಾರಣೆಗೆ ಹಾಜರಾಗಲಿರುವ ಐಶ್ವರ್ಯ. ವಂಚನೆ ಪ್ರಕರಣ ಸಂಬಂಧ ಮಂಡ್ಯದಲ್ಲೂ ಐಶ್ವರ್ಯ ಗೌಡ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಐಶ್ವರ್ಯ ದಂಪತಿ ವಿಚಾರಣೆಗೆ ಆಗಮಿಸಲಿದ್ದಾರೆ. ಜನವರಿ 11ರಂದು ಮಂಡ್ಯದ ಸೆನ್ ಅಪರಾಧ ಠಾಣೆಯಿಂದ ವಿಚಾರಣೆಗೆ ನೋಟಿಸ್ ಜಾರಿಯಾಗಿತ್ತು. ಖುದ್ದು ಬೆಂಗಳೂರಿಗೆ ತೆರಳಿ ಪೊಲೀಸರು ನೋಟಿಸ್ ನೀಡಿದ್ರು. ಗುರುವಾರ ವಿಚಾರಣೆಗೆ ಬರೋದಾಗಿ ಹೇಳಿದ್ದ ಐಶ್ವರ್ಯಗೌಡ ಹರೀಶ್, ಆದರೆ ತನಿಖಾಧಿಕಾರಿ ಚಿಕ್ಕಲೂರು ಜಾತ್ರೆ ಭದ್ರತೆ ನಿಯೋಜನೆಗೊಂಡಿದ್ದರಿಂದ ವಿಚಾರಣೆಗೆ ಗೈರಾಗಿದ್ರು. 55 ಲಕ್ಷ ಹಣ, ಚಿನ್ನಾಭರಣ ಪಡೆದು ವಂಚನೆ ಮಾಡಿರುವ ಆರೋಪ ಸಂಬಂಧ ಮಂಡ್ಯದ ರವಿಕುಮಾರ್, ಪೂರ್ಣಿಮಾ ಅನ್ನುವವರು ನೀಡಿದ್ದ ದೂರಿನ ಆಧಾರದ ಮೇಲೆ ಪೂರ್ವ ಠಾಣೆಯಲ್ಲಿ ಈ ಎಫ್ಐಆರ್ ದಾಖಲಾಗಿತ್ತು. ಸದ್ಯ ಸೆನ್ ಠಾಣೆಗೆ ಈ ಕೇಸ್ ವರ್ಗಾವಣೆಯಾಗಿತ್ತು. ಇನ್ನು ಡಿವೈಎಸ್ಪಿ ಶಿವಮೂರ್ತಿ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಮಂಡ್ಯ ಎಸ್ಪಿ ಸೂಚನೆ ನೀಡಿದ್ರು. ಹೀಗಾಗಿ ಇಂದು ಪೊಲೀಸರು ಆರೋಪಿ ದಂಪತಿ ವಿಚಾರಣೆ ನಡೆಸಲಿದ್ದಾರೆ. ಈ ವಿಚಾರಣೆ ಐಶ್ವರ್ಯಗೌಡಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಿನ್ನ ವಂಚಕಿ ಐಶ್ವರ್ಯ ಗೌಡ ದಂಪತಿಯ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ದೂರು ದಾಖಲಾದರೂ ಕೂಡ ಇನ್ನೂ ತನಕ ಅವರ ವಿರುದ್ಧ ಕ್ರಮ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಮಧ್ಯಾಹ್ನ ಬಂಧನ ಅಂದ್ರೆ ಸಾಯಂಕಾಲಕ್ಕೆ ರಿಲೀಸ್ ಆಗ್ಬಿಡ್ತಾರೆ ಅಂತ ಪರಿಸ್ಥಿತಿ. ಈಗ ಪೊಲೀಸರು ಮತ್ತೊಂದು ಕ್ರಮದ ಮೊರೆ ಹೋಗಿದ್ದಾರೆ. ಕಾರಣ ಐಶ್ವರ್ಯ ಗೌಡ ಅವರ ಫ್ಯಾಮಿಲಿಯ ವಿಚಾರಣೆ ಆಗ್ತಾ ಇದೆ. ಆ ಮೂಲಕ ಐಶ್ವರ್ಯ ಗೌಡಗೆ ಕಂಟಕ ಎದುರಾಗಬಹುದಾ, ಈ ಬಾರಿ ಮತ್ತೆ ಅವರ ಬಂಧನ ಆಗುತ್ತಾ, ಇಂತಹ ಕುತೂಹಲ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ದಂಪತಿ ವಿಚಾರಣೆ. ಇಂದು ವಿಚಾರಣೆಗೆ ಹಾಜರಾಗಲಿರುವ ಐಶ್ವರ್ಯ. ವಂಚನೆ ಪ್ರಕರಣ ಸಂಬಂಧ ಮಂಡ್ಯದಲ್ಲೂ ಐಶ್ವರ್ಯ ಗೌಡ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಐಶ್ವರ್ಯ ದಂಪತಿ ವಿಚಾರಣೆಗೆ ಆಗಮಿಸಲಿದ್ದಾರೆ. ಜನವರಿ 11ರಂದು ಮಂಡ್ಯದ ಸೆನ್ ಅಪರಾಧ ಠಾಣೆಯಿಂದ ವಿಚಾರಣೆಗೆ ನೋಟಿಸ್ ಜಾರಿಯಾಗಿತ್ತು. ಖುದ್ದು ಬೆಂಗಳೂರಿಗೆ ತೆರಳಿ ಪೊಲೀಸರು ನೋಟಿಸ್ ನೀಡಿದ್ರು. ಗುರುವಾರ ವಿಚಾರಣೆಗೆ ಬರೋದಾಗಿ ಹೇಳಿದ್ದ ಐಶ್ವರ್ಯಗೌಡ ಹರೀಶ್, ಆದರೆ ತನಿಖಾಧಿಕಾರಿ ಚಿಕ್ಕಲೂರು ಜಾತ್ರೆ ಭದ್ರತೆ ನಿಯೋಜನೆಗೊಂಡಿದ್ದರಿಂದ ವಿಚಾರಣೆಗೆ ಗೈರಾಗಿದ್ರು. 55 ಲಕ್ಷ ಹಣ, ಚಿನ್ನಾಭರಣ ಪಡೆದು ವಂಚನೆ ಮಾಡಿರುವ ಆರೋಪ ಸಂಬಂಧ ಮಂಡ್ಯದ ರವಿಕುಮಾರ್, ಪೂರ್ಣಿಮಾ ಅನ್ನುವವರು ನೀಡಿದ್ದ ದೂರಿನ ಆಧಾರದ ಮೇಲೆ ಪೂರ್ವ ಠಾಣೆಯಲ್ಲಿ ಈ ಎಫ್ಐಆರ್ ದಾಖಲಾಗಿತ್ತು. ಸದ್ಯ ಸೆನ್ ಠಾಣೆಗೆ ಈ ಕೇಸ್ ವರ್ಗಾವಣೆಯಾಗಿತ್ತು. ಇನ್ನು ಡಿವೈಎಸ್ಪಿ ಶಿವಮೂರ್ತಿ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಮಂಡ್ಯ ಎಸ್ಪಿ ಸೂಚನೆ ನೀಡಿದ್ರು. ಹೀಗಾಗಿ ಇಂದು ಪೊಲೀಸರು ಆರೋಪಿ ದಂಪತಿ ವಿಚಾರಣೆ ನಡೆಸಲಿದ್ದಾರೆ. ಈ ವಿಚಾರಣೆ ಐಶ್ವರ್ಯಗೌಡಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಿನ್ನ ವಂಚಕಿ ಐಶ್ವರ್ಯ ಗೌಡ ದಂಪತಿಯ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ದೂರು ದಾಖಲಾದರೂ ಕೂಡ ಇನ್ನೂ ತನಕ ಅವರ ವಿರುದ್ಧ ಕ್ರಮ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಮಧ್ಯಾಹ್ನ ಬಂಧನ ಅಂದ್ರೆ ಸಾಯಂಕಾಲಕ್ಕೆ ರಿಲೀಸ್ ಆಗ್ಬಿಡ್ತಾರೆ ಅಂತ ಪರಿಸ್ಥಿತಿ. ಈಗ ಪೊಲೀಸರು ಮತ್ತೊಂದು ಕ್ರಮದ ಮೊರೆ ಹೋಗಿದ್ದಾರೆ. ಕಾರಣ ಐಶ್ವರ್ಯ ಗೌಡ ಅವರ ಫ್ಯಾಮಿಲಿಯ ವಿಚಾರಣೆ ಆಗ್ತಾ ಇದೆ. ಆ ಮೂಲಕ ಐಶ್ವರ್ಯ ಗೌಡಗೆ ಕಂಟಕ ಎದುರಾಗಬಹುದಾ, ಈ ಬಾರಿ ಮತ್ತೆ ಅವರ ಬಂಧನ ಆಗುತ್ತಾ, ಇಂತಹ ಕುತೂಹಲ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ದಂಪತಿ ವಿಚಾರಣೆ. ಇಂದು ವಿಚಾರಣೆಗೆ ಹಾಜರಾಗಲಿರುವ ಐಶ್ವರ್ಯ. ವಂಚನೆ ಪ್ರಕರಣ ಸಂಬಂಧ ಮಂಡ್ಯದಲ್ಲೂ ಐಶ್ವರ್ಯ ಗೌಡ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಐಶ್ವರ್ಯ ದಂಪತಿ ವಿಚಾರಣೆಗೆ ಆಗಮಿಸಲಿದ್ದಾರೆ.
ಜನವರಿ 11ರಂದು ಮಂಡ್ಯದ ಸೆನ್ ಅಪರಾಧ ಠಾಣೆಯಿಂದ ವಿಚಾರಣೆಗೆ ನೋಟಿಸ್ ಜಾರಿಯಾಗಿತ್ತು. ಖುದ್ದು ಬೆಂಗಳೂರಿಗೆ ತೆರಳಿ ಪೊಲೀಸರು ನೋಟಿಸ್ ನೀಡಿದ್ರು. ಗುರುವಾರ ವಿಚಾರಣೆಗೆ ಬರೋದಾಗಿ ಹೇಳಿದ್ದ ಐಶ್ವರ್ಯಗೌಡ, ಹರೀಶ್ ಆದರೆ ತನಿಖಾಧಿಕಾರಿ ಚಿಕ್ಕಲೂರು ಜಾತ್ರೆ ಭದ್ರತೆ ನಿಯೋಜನೆಗೊಂಡಿದ್ದರಿಂದ ವಿಚಾರಣೆಗೆ ಗೈರಾಗಿದ್ರು. 55 ಲಕ್ಷ ಹಣ ಚಿನ್ನಾಭರಣ ಪಡೆದು ವಂಚನೆ ಮಾಡಿರುವ ಆರೋಪ ಸಂಬಂಧ ಮಂಡ್ಯದ ರವಿಕುಮಾರ್, ಪೂರ್ಣಿಮಾ ಅನ್ನುವವರು ನೀಡಿದ್ದ ದೂರಿನ ಆಧಾರದ ಮೇಲೆ ಪೂರ್ವ ಠಾಣೆಯಲ್ಲಿ ಈ ಎಫ್ಐಆರ್ ದಾಖಲಾಗಿತ್ತು. ಸದ್ಯ ಸೆನ್ ಠಾಣೆಗೆ ಈ ಕೇಸ್ ವರ್ಗಾವಣೆಯಾಗಿತ್ತು. ಇನ್ನು ಡಿವೈಎಸ್ಪಿ ಶಿವಮೂರ್ತಿ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಮಂಡ್ಯ ಎಸ್ಪಿ ಸೂಚನೆ ನೀಡಿದ್ರು. ಹೀಗಾಗಿ ಇಂದು ಪೊಲೀಸರು ಆರೋಪಿ ದಂಪತಿ ವಿಚಾರಣೆ ನಡೆಸಲಿದ್ದಾರೆ. ಈ ವಿಚಾರಣೆ ಐಶ್ವರ್ಯಗೌಡಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಿನ್ನ ವಂಚಕಿ ಐಶ್ವರ್ಯಗೌಡ ದಂಪತಿಯ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ದೂರು ದಾಖಲಾದರೂ ಕೂಡ ಇನ್ನೂ ತನಕ ಅವರ ವಿರುದ್ಧ ಕ್ರಮ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಮಧ್ಯಾಹ್ನ ಬಂಧನ ಅಂದ್ರೆ ಸಾಯಂಕಾಲಕ್ಕೆ ರಿಲೀಸ್ ಆಗ್ಬಿಡ್ತಾರೆ ಅಂಥ ಪರಿಸ್ಥಿತಿ. ಈಗ ಪೊಲೀಸರು ಮತ್ತೊಂದು ಕ್ರಮದ ಮೊರೆ ಹೋಗಿದ್ದಾರೆ. ಕಾರಣ ಐಶ್ವರ್ಯಗೌಡ ಅವರ ಫ್ಯಾಮಿಲಿಯ ವಿಚಾರಣೆ ಆಗ್ತಾ ಇದೆ. ಆ ಮೂಲಕ ಐಶ್ವರ್ಯಗೌಡಗೆ ಕಂಟಕ ಎದುರಾಗಬಹುದಾ? ಈ ಬಾರಿ ಮತ್ತೆ ಅವರ ಬಂಧನ ಆಗುತ್ತಾ? ಇಂತಹ ಕುತೂಹಲ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ದಂಪತಿ ವಿಚಾರಣೆ. ಇಂದು ವಿಚಾರಣೆಗೆ ಹಾಜರಾಗಲಿರುವ ಐಶ್ವರ್ಯ. ವಂಚನೆ ಪ್ರಕರಣ ಸಂಬಂಧ ಮಂಡ್ಯದಲ್ಲೂ ಐಶ್ವರ್ಯಗೌಡ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಐಶ್ವರ್ಯ ದಂಪತಿ ವಿಚಾರಣೆಗೆ ಆಗಮಿಸಲಿದ್ದಾರೆ. ಜನವರಿ 11ರಂದು ಮಂಡ್ಯದ ಸೆನ್ ಅಪರಾಧ ಠಾಣೆಯಿಂದ ವಿಚಾರಣೆಗೆ ನೋಟಿಸ್ ಜಾರಿಯಾಗಿತ್ತು. ಖುದ್ದು ಬೆಂಗಳೂರಿಗೆ ತೆರಳಿ ಪೊಲೀಸರು ನೋಟಿಸ್ ನೀಡಿದ್ರು. ಗುರುವಾರ ವಿಚಾರಣೆಗೆ ಬರೋದಾಗಿ ಹೇಳಿದ್ದ ಐಶ್ವರ್ಯಗೌಡ, ಹರೀಶ್ ಆದರೆ ತನಿಖಾಧಿಕಾರಿ ಚಿಕ್ಕಲೂರು ಜಾತ್ರೆ ಭದ್ರತೆ ನಿಯೋಜನೆಗೊಂಡಿದ್ದರಿಂದ ವಿಚಾರಣೆಗೆ ಗೈರಾಗಿದ್ರು. 55 ಲಕ್ಷ ಹಣ ಚಿನ್ನಾಭರಣ ಪಡೆದು ವಂಚನೆ ಮಾಡಿರುವ ಆರೋಪ ಸಂಬಂಧ ಮಂಡ್ಯದ ರವಿಕುಮಾರ್, ಪೂರ್ಣಿಮಾ ಅನ್ನುವವರು ನೀಡಿದ್ದ ದೂರಿನ ಆಧಾರದ ಮೇಲೆ ಪೂರ್ವ ಠಾಣೆಯಲ್ಲಿ ಈ ಎಫ್ಐಆರ್ ದಾಖಲಾಗಿತ್ತು. ಸದ್ಯ ಸೆನ್ ಠಾಣೆಗೆ ಈ ಕೇಸ್ ವರ್ಗಾವಣೆಯಾಗಿತ್ತು. ಇನ್ನು ಡಿವೈಎಸ್ಪಿ ಶಿವಮೂರ್ತಿ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಮಂಡ್ಯ ಎಸ್ಪಿ ಸೂಚನೆ ನೀಡಿದ್ರು. ಹೀಗಾಗಿ ಇಂದು ಪೊಲೀಸರು ಆರೋಪಿ ದಂಪತಿ ವಿಚಾರಣೆ ನಡೆಸಲಿದ್ದಾರೆ. ಈ ವಿಚಾರಣೆ ಐಶ್ವರ್ಯಗೌಡಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಿನ್ನ ವಂಚಕಿ ಐಶ್ವರ್ಯಗೌಡ ದಂಪತಿಯ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ದೂರು ದಾಖಲಾದರೂ ಕೂಡ ಇನ್ನೂ ತನಕ ಅವರ ವಿರುದ್ಧ ಕ್ರಮ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಮಧ್ಯಾಹ್ನ ಬಂಧನ ಅಂದ್ರೆ ಸಾಯಂಕಾಲಕ್ಕೆ ರಿಲೀಸ್ ಆಗ್ಬಿಡ್ತಾರೆ ಅಂಥ ಪರಿಸ್ಥಿತಿ. ಈಗ ಪೊಲೀಸರು ಮತ್ತೊಂದು ಕ್ರಮದ ಮೊರೆ ಹೋಗಿದ್ದಾರೆ. ಕಾರಣ ಐಶ್ವರ್ಯಗೌಡ ಅವರ ಫ್ಯಾಮಿಲಿಯ ವಿಚಾರಣೆ ಆಗ್ತಾ ಇದೆ. ಆ ಮೂಲಕ ಐಶ್ವರ್ಯಗೌಡಗೆ ಕಂಟಕ ಎದುರಾಗಬಹುದಾ? ಈ ಬಾರಿ ಮತ್ತೆ ಅವರ ಬಂಧನ ಆಗುತ್ತಾ? ಇಂತಹ ಕುತೂಹಲ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಂಚನೆ ಪ್ರಕರಣದಲ್ಲಿ